ಬಿ ಜೆ ಪಿಯ ಜೊತೆಗಿನ ಒಡನಾಟ ಬೇರೆ ಪ್ರಶ್ನೆ. ಜೆ ಡಿ ಎಸ್ ಜೊತೆಗೂ ತಾವು ಬ್ಯಾಲೆನ್ಸ್ ಮಾಡಬೇಕಾಗಿರುವಂಥದ್ದು. ಯಾಕೆಂದರೆ ಜೆ ಡಿ ಎಸ್ ಕೂಡ ಇಲ್ಲಿ ಭಾಳ ಗಟ್ಟಿಯಾಗಿದೆ ಭಾಳಷ್ಟು ಕ್ಷೇತ್ರಗಳಲ್ಲಿ, ಬಿ ಜೆ ಪಿ ಇಲ್ಲದ ಕಡೆ ಕ್ಷೇತ್ರಗಳಲ್ಲಿ. ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ ಅಂತ? ಐ ಥಿಂಕ್ ಅದು ಬ್ಯಾಲೆನ್ಸಿಂಗ್ ಪ್ರಶ್ನೆ ಇಲ್ಲವೇ ಇಲ್ಲ. ಅದು ಪ್ಲಸ್ ಆಗಿ ಪ್ಲಸ್ ಆಗಿದೆ. ಹೊಂದಾಣಿಕೆ ಒಂದು ನ್ಯಾಚುರಲ್ ಆಗಿದೆ, ಸ್ವಾಭಾವಿಕವಾಗಿ ನಡೀತಾ ಇದೆ. ಎಲ್ಲ ಕಡೆ ಹೋಗಿದ ಕಡೆಯೂ ಕೂಡ ಅದು ಕಾರ್ಯಕರ್ತರಿಂದ ಹಿಡಿದು ನಾಯಕರು ಅಂದರೆ ನಮ್ಮ ರಾಜ್ಯಾಧ್ಯಕ್ಷರವರೆಗೂ ಅಷ್ಟರ ಮಟ್ಟದಲ್ಲೂ ಕೂಡ ನಿಜವಾದ ಒಂದು ಹೊಂದಾಣಿಕೆ ಇದೆ. ಎರಡು ಪಕ್ಷದ ಆಕಾಂಕ್ಷೆಯೂ ಕೂಡ ಒಂದು ರೀತಿ ಇದೆ. ಸೊ ಅದಕ್ಕಾಗಿ ಆ ಹೊಂದಾಣಿಕೆ ಇರೋದ್ರಿಂದ ಇದು ಭಾಳ ಒಳ್ಳೆಯ ಒಂದು ಸಂಬಂಧ. ಅಂದರೆ ಯಾಕೆಂದರೆ ಕಳೆದ ಬಾರಿಯ ಮೈತ್ರಿಗಳ ಸಂದರ್ಭದಲ್ಲಿ ಭಾಳಷ್ಟು ಡಿಫ್ರೆನ್ಸ್ಗಳಿದ್ವು ಕಾಂಗ್ರೆಸ್ಗೂ ಮತ್ತು ಜೆ ಡಿ ಎಸ್ಗೂ. ಬಟ್ ಇಲ್ಲೊಂದು ಚೂರು ಪರವಾಗಿಲ್ಲ. ಇಲ್ಲಿ ಈ ಚೂರಲ್ಲ, ಇದು ಏನು ಸಮಸ್ಯೆ ಇಲ್ಲ, ಏನು ತೊಂದರೆ ಇಲ್ಲ. ಅಬ್ಸಲ್ಯೂಟ್ಲಿ ತಾವು ಇದ್ದೀರಿ. ನನ್ನ ಅನುಭವದಲ್ಲ ಏನು ತೊಂದರೆ ಇಲ್ಲ. ಹಾಂ, ನಿಮ್ಮ 15 ದಿನಗಳ ಈ 15 ದಿನ ಆಗಿರೋದ್ರಿಂದ ಕೇಳ್ತಾರೆ, ಏನಾದ್ರು ಲೈಫ್ ಸ್ಟೈಲಲ್ಲಿ ಬದಲಾವಣೆ ಏನು ಬದಲಾವಣೆ ಆಗಿದೆ? ಹಿಂಗೆ ಹೆಚ್ಚು ಐ ಮೀನ್ ದಿನದಲ್ಲಿ 2-3 ಕಾರ್ಯಕ್ರಮ ಇತ್ತು, ಇವಾಗ 10 ಇದೆ ದಿನದಲ್ಲಿ ಅಷ್ಟೇ. ಅದು ಒಂದು ವ್ಯತ್ಯಾಸ. ಮನೆಯಲ್ಲಿ ಐ ಮೀನ್ ಇದು ಎಲ್ಲರ ಜೊತೆನೂ ಇರುತ್ತೆ. ನಮ್ಮ ಮನೆಯವ್ರು ಇರ್ಬೋದು, ತಾಯಿಯವ್ರು ಇರ್ಬೋದು, ಮಗ ಇರ್ಬೋದು, ಅವ್ರ ಜೊತೆ ಒಂದು ಸ್ವಲ್ಪ ಸಮಯ ಇರುವಂಥದ್ದು ಯಾವಾಗಲೂ ಅದು ಒಂದು ತ್ಯಾಗ ಮಾಡಬೇಕಾಗಿದೆ. ಅದು ಸಾರ್ವಜನಿಕ ಜೀವನ ಬಂದಾಗ ಯು ಹ್ಯಾವ್ ಟು ಬಿ ಫುಲ್ ಟೈಮ್ ಹಿಯರ್ ಓನ್ಲಿ. ಸೊ ಆ ತ್ಯಾಗ ಇದೆ. ಆಫ್ಕೋರ್ಸ್ ವಿಡ್ ಲೈಕ್ ಟು ಫುಲ್ಫಿಲ್ ದಟ್ ಆಲ್ಸೋ ಆಸ್ ನಾವು ಒಬ್ಬ ತಂದೆಯಾಗಿ, ಒಬ್ಬ ಪತಿಯಾಗಿ, ಒಬ್ಬ ಮಗನಾಗಿ ಆ ಒಂದು ಉದ್ದೇಶನೂ ಕೂಡ ನಾವು ಅದಕ್ಕೂ ಕೂಡ ಒಂದು ಸಮಯ ಕೊಡಬೇಕಾಗಿರೋವಂಥದ್ದು ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಅದು ಸಾರ್ವಜನಿಕ ಜೀವನಕ್ಕೆ ಬಂದಾಗ ಅದೆಲ್ಲನೂ ಒಂದು ಸ್ವಲ್ಪ ತ್ಯಾಗ ಮಾಡಬೇಕಾಗಿದೆ. ಮುಂದೆ ಬರೋ ವರ್ಷಗಳಲ್ಲಿ ಅದೆಲ್ಲ ಬ್ಯಾಲೆನ್ಸ್ ಔಟ್ ಆಗುತ್ತೆ. ಬಟ್ ಚುನಾವಣೆ ಟೈಮಲ್ಲಿ ಅದಕ್ಕೆ ಕಡಿಮೆ ಸಮಯ ಅಷ್ಟೇ.